ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಆರಂಭಗೊಂಡಿದ್ದು, ಮಡಿಕೇರಿ ನಗರಸಭೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಮಳೆ ನೀರು ಸರಾಗವಾಗಿ ಹರಿಯಲು ಅನುಕೂಲವಾಗುವಂತೆ ರಾಜಕಾಲುವೆ ಮತ್ತು ಚರಂಡಿಗಳ ಶುಚಿತ್ವಕ್ಕೆ ಕ್ರಮ ಕೈಗೊಳ್ಳಲಾಗಿದ್ದು, ಇದಕ್ಕಾಗಿ 10 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲಾಗ್ತಾ ಇದೆ. ನಗರಸಭಾ ಅಧ್ಯಕ್ಷೆ ಪಿ. ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನಗರಸಭಾ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ ಸದಸ್ಯರಿಗೆ ಉತ್ತರ ನೀಡಿದ ಪೌರಾಯುಕ್ತ KR ರಮೇಶ್ ಅವರು, ಎಲ್ಲ ವಾರ್ಡ್ಗಳಿಗೆ ಸಿಬ್ಬಂದಿಯನ್ನು ನೇಮಿಸಿ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ ಎಂದರು. ರಾಜಕಾಲುವೆ ಮತ್ತು ಚರಂಡಿ ಶುಚಿತ್ವಕ್ಕೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿದ್ದು, ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಇಂದಿರಾನಗರ, ಮಂಗಳಾದೇವಿ ನಗರ, ಚಾಮುಂಡೇಶ್ವರಿ ನಗರ ಹಾಗೂ ಆಜಾದ್ ನಗರಗಳಲ್ಲಿ ಅಪಾಯಕಾರಿ ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೋಟಿಸ್ ನೀಡಲು ತಯಾರಿ ನಡೆಸಲಾಗಿದೆ. ಒಟ್ಟು 6 ಸಮುದಾಯ ಭವನಗಳಲ್ಲಿ ಕಾಳಜಿ ಕೇಂದ್ರ ತೆರೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ನಗರಸಭೆಯ ಹಿರಿಯ ಸದಸ್ಯ KS ರಮೇಶ್ ಅವರು, ಮಳೆ ಜೋರಾಗುವ ಮೊದಲು ರಾಜಕಾಲುವೆಗಳು, ಎಲ್ಲ ವಾರ್ಡ್ಗಳ ಚರಂಡಿಗಳು ಮತ್ತು ರಸ್ತೆ ಬದಿಯ ಕುರುಚಲು ಕಾಡುಗಳನ್ನು ಕಡಿದು ಸ್ವಚ್ಛಗೊಳಿಸಬೇಕು. ಇದರಿಂದ ರಸ್ತೆಗಳು ಹಾಳಾಗುವುದನ್ನು ತಡೆಯಬಹುದು. ನಗರಸಭೆ ಹೆಚ್ಚುವರಿಯಾಗಿ JCB ಮತ್ತು ಹಿಟಾಚಿ ಯಂತ್ರ ಸಹಿತ ಅಗತ್ಯ ಕಾರ್ಮಿಕರನ್ನು ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ನಮಗೆ ವಿಷಯ ಯಾಕೆಂದರೆ ಮಳೆಗಾಲ ಬರ್ತಾ ಇದೆ. RO ಕೆಲಸ ಏನು ಅಂತ ನಮಗೆ ಚಂದ ಗೊತ್ತಿದೆ. ಒಬ್ಬ RO ಆಗಿ ಅವರ ಕೆಲಸದ ಒತ್ತಡ ಎಷ್ಟಿದೆ, ಅದ್ರ ಜೊತೆಗೆ ಮ್ಯಾನೇಜರು ಮತ್ತು ಅಕೌಂಟ್ಸು ಇನ್ನೊಂದು ಎಲ್ಲ ಅವ್ರು ನೋಡ್ತಾ ಇದ್ರು. ತಾಯಿಬೈದು ಸೆಕ್ಷನ್ ತುಂಬ ವೀಕ್ ಆಗಿ ಹೋಗಿತ್ತು, ಅವರ ಒತ್ತಡ ಆಗಿತ್ತು. ನಾವೇ ಹೇಳಿದ್ವಿ, ನೀವೊಂದು ಹಿರಿಯರಿದ್ದೀರಿ, ಪ್ಲಸ್ ನಿಮಗೆ ಅವಳ ಅನುಭವ ಇದೆ, ಹಾಗಾಗಿ ನಿಮ್ಗೆ ಯಾವ ಒಂದು ಸೆಕ್ಷನ್ ಯಾಕೆ ನೀವು ಆಗ ಅವ್ರು ನಮ್ಮ ಹತ್ರನೇ ಹೇಳ್ಕೊಂಡಿದ್ದಾರೆ, ಸರ್ ನನಗೆ 2-3 ಜವಾಬ್ದಾರಿ ಕೆಲಸ ಕಷ್ಟ ಆಗುತ್ತೆ, ನಾನು ಯಾರನ್ನ ಹೇಗೆ ಕಂಟ್ರೋಲ್ ಮಾಡೋದು ನನಗೆ ಗೊತ್ತಾಗೋದಿಲ್ಲ, ಹೇಳಿದ್ದು ಕೇಳೋದಂಥ ಪರಿಸ್ಥಿತಿ ಇದೆ. ಹಾಗೆ ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಪೌರಾಯುಕ್ತರು ಅಷ್ಟು ಕೊಡ್ತಿದ್ದಾರೆ. ಆದರೆ ಹೆಲ್ತ್ ಇನ್ಸ್ಪೆಕ್ಟರ್ ಯಾಕಿಲ್ಲ? ಮುಕ್ತಪ್ಪ ಅವ್ರು ಈಗಲೇ ಪರಿಚಯ ಮಾಡಿಕೊಟ್ರು. ಅವರೊಬ್ಬ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ಅವರಿಂದ ಕಲಿಯೋದು ತುಂಬ ಇದೆ, ಅವ್ರನ್ನ ಹಾಕ್ಬೋದು. ಯಾಕೆ ಮ್ಯಾನೇಜರ್ ಪೋಸ್ಟ್ ಹಾಕಿ ಡಂಬಿ ಹಾಕಿ ಕೂರಿಸಿದ್ದಾರೆ ಪೌರಾಯುಕ್ತರು? ಯಾವ ವಿಚಾರಕ್ಕಾಗಿ ಈ ಥರ ಮಾಡ್ತಿದ್ದಾರೆ? ಮುಕ್ತಪ್ಪ ಅವ್ರನ್ನ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ, ಅವ್ರನ್ನ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಮಾಡಿ. ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅವರು, ಅವ್ರಿಗೆ ಅನುಭವ ಇದೆ, ಒಬ್ಬ ಚೀಫ್ ಆಫೀಸರ್ ಆಗಿದ್ದವರು. ಯಾವುದೋ ವೈಯಕ್ತಿಕ ವಿಚಾರಗಳಿಗೋಸ್ಕರ ಪೌರಾಯುಕ್ತರು ಈ ಥರನ ನಿಶಾ ಅವ್ರನ್ನ ವರ್ಗಾವಣೆ ಮಾಡದೆ, ರಿಲೀವ್ ಮಾಡದೆ ಇವರು ಈ ಥರ ದಪ್ಪ ತೋರಿಸ್ತಿದ್ದಾರೆ. ಪೌರಾಯುಕ್ತರು ಯಾಕೆ? ದಯವಿಟ್ಟು ಇಲ್ಲಿ ನನಗೆ ಉತ್ತರ ಕೊಡಬೇಕೀಗ. ಈ ಸಭೆಯಲ್ಲಿ ಉತ್ತರ ಕೊಡಿ, ಮತ್ತೆ ಸಭೆಯನ್ನು ಮುಂದುವರಿಸಿ. ಕಿರುಕುಳ ಅಲ್ಲ, ಸಾರಿ, ಮಾನಸಿಕ ಹಿಂಸೆ. ಮಾನಸಿಕ ಹಿಂಸೆ ಆದರೆ ಅವರೇ ಖುದ್ದು ಬಂದು ಹೇಳಬೇಕು. ನಾವು ಒಬ್ಬ ಸದಸ್ಯರ ಮುಖಾಂತರ ಹೇಳೋದು ಅಷ್ಟೇ ಅಲ್ಲ. ಆ ಅಧಿಕಾರಿ ತುಂಬ ಎಚ್ಚರದ ಮಾತಾಡಬೇಕಾಗುತ್ತೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ರಿಲೀವ್ ಮಾಡಬೇಕಾದ್ರೆ ಕೌನ್ಸಿಲ್ ಬೋರ್ಡಿಗೆ ಅಲ್ಲ, ಒಂದು ನಿಮಿಷ, ಒಂದು ನಮಗೆ ಯಾರಿಗೂ ಗೊತ್ತಿಲ್ಲ, ಅವರೊಬ್ಬರಿಗೆ ಗೊತ್ತಾಗುತ್ತೆ. ಅಧ್ಯಕ್ಷರ ಹತ್ರ ಬಂದು ಹೇಳಿದಾರ ಕಿರುಕುಳ ಉಪಾಧ್ಯಕ್ಷರೇ ಅಲ್ಲ, ನಾನು ಸ್ಥಾಯಿ ಸಮಿತಿ 4 ಇದ್ದಾರೆ, ಅವರ ಗಮನಕ್ಕೆ ಬಂದಿಲ್ಲ. ಈಗ ಇಲ್ಲಿ ಯಾವುದೇ ಅಧಿಕಾರಿಗಳಿಗೆ ಯಾರ ಕಿರುಕುಳ ಇದ್ರೆ ಆಡಳಿತ ಅಧ್ಯಕ್ಷರಿಗೆ ಹೇಳ್ಬೇಕು. ಅಧ್ಯಕ್ಷರ ಗಮನಕ್ಕೆ ಅಧ್ಯಕ್ಷರ ಗಮನಕ್ಕೆ ಒಂದು ನಿಮಿಷ ಈಗ ಒಂದು ವಿಚಾರಗಳನ್ನ ಕೆಲವೊಂದು ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಇವತ್ತು ನಮ್ಮಲ್ಲಿ ಡಾಟಾ ಆಪರೇಟರ್ಸ್ ಇದ್ದಾರೆ, ನಾವೇನು ತಗೊಂಡಿರುತ್ತೆ ಎಲ್ಲರಿಗೂ ಇದೆ. ಸೊ ಅದನ್ನು ನಾನು ಬಹಿರಂಗಪಡಿಸೋದು ಆಡಳಿತಾತ್ಮಕವಾದ ವಿಷಯಕ್ಕೆ ನಾವು ಹೇಗೆ ತಗೊಂಡಿದ್ದೇವೆ, ವ್ಯವಸ್ಥೆಯೊಳಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಇವತ್ತು ಜನ ಶಾರ್ಟೇಜ್ ಇರೋದಕ್ಕೆ ನಾವು ಇವತ್ತು ಪೌರ ಕಾರ್ಮಿಕರಾಗಿ ನಾವು ಇದು ತಗೊಂಡಿದ್ದೇವೆ. ಅವ್ರನ್ನ ನಾವು ಇವತ್ತು ಅವ್ರ ವಿದ್ಯಾಭ್ಯಾಸ ಇದೆ, ಚೆನ್ನಾಗಿ ಓದಿದರೆ, ಕಂಪ್ಯೂಟರ್ ನಾಲೆಡ್ಜ್ ಇದೆ, ಅವ್ರನ್ನ ನಾವು ಇವತ್ತು ಕಂಪ್ಯೂಟರ್ ನಮ್ಮ ಆಫೀಸಿಗೆ ಹಾಕೊಂಡಿದ್ದೇವೆ. ಸೊ ಇದೆಲ್ಲ ವ್ಯವಸ್ಥೆ ನೀವು ಮಾಡುವಂಥದ್ದು. ಹಾಗೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಒಪ್ಪುವಂಥದ್ದೇ. ಹೆಲ್ತ್ ಇನ್ಸ್ಪೆಕ್ಟರ್ ಈಗ ನಮ್ಮಲ್ಲಿ ಇಲ್ಲಿ ಇನ್ಸ್ಪೆಕ್ಟರ್ ಇದ್ರು, ಅವ್ರು ಟ್ರಾನ್ಸ್ಫರ್ ಇವತ್ತು ನಿನ್ನೆ ತನಕ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ಆರೋಗ್ಯ ತಲೆ ಅವ್ರಿಗೆ ಭಾರ ಇದೆ, ಯಾಕೆಂದ್ರೆ ಅವರಿಗೆ ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ ಮ್ಯಾನೇಜರ್ ಮತ್ತು ಅಕೌಂಟ್ಸ್ ನೋಡೋದಷ್ಟು ಸುಲಭ. ಅದು ಒಳ್ಳೆ ಗೊತ್ತಿರೋರಿಗೆ ಮಾತ್ರ ಮಾಡೋಕ್ಕಾಗಲ್ಲ.
ಇಲ್ಲ ತಲೆ ಕೆಳಗಾಗುತ್ತೆ ಕಂಪ್ಲೀಟ್ ವಿಚಾರಗಳು. ಯಾಕಂದ್ರೆ ಇಲ್ಲಿ ಒಂದೆರಡು ರೂಪಾಯಿದಲ್ಲ, ಕೋಟಿಗಟ್ಟಲೆಯ ಲೆಕ್ಕಾಚಾರಗಳು. ಯಾಕಂದ್ರೆ ಒಬ್ಬೊಬ್ಬರು ಸ್ಯಾಲರಿ ಅಂತ ಹಿಡಿದು ನಮ್ಮ ಇನ್ಕಮ್ ಅಂತ ಹಿಡಿದು ಔಟ್ಕಮ್ ಅಂತ ಹಿಡಿದು ಪ್ರತಿಯೊಂದನ್ನು ಮೇಂಟೈನ್ ಮಾಡೋದು, ಮತ್ತೆ ಆ ಫಾರ್ಮೆಟ್ ಹಾಕಿ ತರೋದು ಅಕೌಂಟ್ಸ್ ಅಷ್ಟು ಸುಲಭ ಅಲ್ಲ, ಅದು ಅನುಭವವೇ ಆಗಬೇಕು. ಇತರ ಸದಸ್ಯರು ಮಾತನಾಡಿ ಮಡಿಕೇರಿ ನಗರಸಭೆಯ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯದಿರಲು ಮುಖ್ಯವಾಗಿ ಸಿಬ್ಬಂದಿಗಳ ಕೊರತೆಯೇ ಕಾರಣ. ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಿಸಿ ಕೆಲಸಗಳು ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಒತ್ತಾಯಿಸಿದರು. ನಗರಸಭೆಯ ವ್ಯಾಪ್ತಿಗೆ ಒಳಪಡುವ ಆಸ್ತಿ ಒತ್ತುವರಿಯಾಗ್ತಾ ಇದೆ. ಎಸ್ಪಿ ಕಚೇರಿ ಪಕ್ಕದಲ್ಲೇ ಜಾಗ ಒತ್ತುವರಿ ಮಾಡಲಾಗಿದೆ. ಅಲ್ಲಿರುವ ಶೆಡ್ಡನ್ನು ತೆರವು ಮಾಡುವಂತೆ ಎಸ್ಟಿಪಿಐ ಸದಸ್ಯ ಅಮೀನ್ ಮೊಹಿಸಿನ್ ಒತ್ತಾಯಿಸಿದರು. ಇದಕ್ಕೆ ಧ್ವನಿಗೂಡಿಸಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಸಿ ಸತೀಶ್ ಅವರು ಶೆಡ್ಡನ್ನು ತಕ್ಷಣ ತೆರವು ಮಾಡಬೇಕು, ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ದಯವಿಟ್ಟು ಈ ಸಭೆಯಲ್ಲಿ ಅಧಿಕಾರಿ ವರ್ಗದವರ ಮೇಲೆ ಹಾಕೋದು ಬೇಡ. ಅದು ನಿಮ್ದು ವೈಯಕ್ತಿಕ, ನೀವು ವೈಯಕ್ತಿಕವಾಗಿ ಇಟ್ಕೊಳ್ಳಿ. ನನಗೆ ಗೊತ್ತಿದೆ ವೈಯಕ್ತಿಕ ಏನು ನನಗೆ ಗೊತ್ತಿದೆ. ಇಲ್ಲ ನಿಮಗೆ ವೈಯಕ್ತಿಕ ನನಗೆ ಗೊತ್ತಿದೆ. ಮುದ್ರಾಜ್ ಅವರೇ, ದಯವಿಟ್ಟು ಆಡಳಿತ ವಿಷಯದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ ಇಲ್ಲಿ ತಾಳ್ಬೇಡಿ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ಯಾರಿಗೆ ಹುಷಾರಿರ್ತದೋ, ಚೆನ್ನಾಗಿರ್ತಾರೋ, ಆರೋಗ್ಯ ಸರಿ ಇರ್ತದೋ ಇಲ್ಲೋ ಅಂತ ಅವ್ರಿಗೆ ಇದಿಲ್ಲ. ಅವ್ರು ಹೇಳಿದ್ ಹೆಂಗಿತ್ತು ಅಂತ ಹೇಳಿದ್ರೆ ಯಾರು ಹೆಂಗೆ ಬೇಕಾದ್ರೆ ಇಲ್ಲೇ ಹೋಗ್ಬಾರ್ದು. ಅವ್ರ ಸಮಸ್ಯೆ ಏನಿದೆ, ಆರೋಗ್ಯ ಸಮಸ್ಯೆ ಇದೆ, ಅವ್ರ ಮನೆ ಪರಿಸ್ಥಿತಿ ಹೆಂಗಿದೆ ಯೋಚನೆ ಮಾಡ್ತಾರ? ಯಾರು ಮಾಡಿದ್ದಾರೆ? ವರ್ಗಾವಣೆ ಯಾರು ಮಾಡಿದ್ದಾರೆ? MLA ಲೆಟರ್ ಹೋಗಿದೆ, ಮಿನಿಸ್ಟರ್ ಆಫೀಸಲ್ಲಿ ಆಗಿದೆ, ಕಮಿಷನರ್ಗೆ ಏನಿಲ್ಲ, DMA ವರ್ಗಾವಣೆ ರಿಲೀವ್ ಮಾಡಕ್ಕೆ ಏನು ಸಮಸ್ಯೆ? ಚರ್ಚೆ ಮಾಡೋಕ್ಕಾಗತ್ತೆ. ಚರ್ಚೆ ಮಾಡಿ ಚರ್ಚೆ ಮಾಡೋಕ್ಕೆ ಹೌದು, ಯಾಕೆ ನೀವು ಮಾಡಿ. ಯಾಕೆ ಸಮಸ್ಯೆ ಅಫಿಷಿಯಲ್ ಆಗಿ ಚರ್ಚೆ ಮಾಡಿ ಕಳಿಸಿದ್ದು. ಅನಿತಾ ಪೂಯ್ ಅವರ ಟೈಮ್ನಲ್ಲಿ ಇರುವಾಗ ವಿಜಯ್ ಅವರ ವಿರುದ್ಧ ನಾವು ಪೂರ್ಣ ಪ್ರಮಾಣದ ತೀರ್ಮಾನ ಕಳಿಸಿದ್ದೀವಿ. ಆದರೆ ಸಿಬ್ಬಂದಿಗಳು ಆಯ್ಕೆ ಹೊರಿಸಲು ಬಹಳ ಆಲೋಚನೆ ಆಗಿರುವಾಗ ಅವ್ರನ್ನ ಕಮಿಷನರ್ನ ಕಳಿಸಿ ಹೇಳುವಂತಹ ಮಾತುಗಳನ್ನು ಇಲ್ಲಿ ತೆಗೆಯಕ್ಕಿಂತ ತಂದ್ರೆ ಅಂದ್ರೆ ಬುದ್ಧವರು ಹೇಳಬೇಕು. ಕಮಿಷನರ್ ಗಮನಕ್ಕೆ ಬರ್ದೇನೆ ನೀವೇ ಇಂಟರ್ನಲ್ ಚೇಂಜ್ ಮಾಡ್ಕೊಳ್ಳೋದು, ಅದನ್ನ ಮಾಡಿದ್ರೆ ನಾಳೆ ಸಮಸ್ಯೆ. ಮತ್ತೆ ನಾವು ಕೂತಿರೋದು ಪ್ರೇರಣೆ ಬರಲ್ಲ. ಅಟ್ಲೀಸ್ಟ್ ಆಯಾ ಡಿಪಾರ್ಟ್ಮೆಂಟ್ಗೆ ಹೆಲ್ತ್ ಸೆಕ್ಷನ್ ಇದೆ, ಅಕೌಂಟ್ ಸೆಕ್ಷನ್ ಇದೆ, ಆಡಿಟ್ ಕಮಿಟಿ ಇದೆ, ಅವನ್ನ ಆಯಾ ಡಿಪಾರ್ಟ್ಮೆಂಟ್ ಅವಕಾಶ ಇದೆ. ಅಧ್ಯಕ್ಷ ನೋಡ್ಬೇಕಷ್ಟೇ, ತೆಗೆದ ಫೈಲ್ನ ರೆಫರ್ ಮಾಡಲಿಕ್ಕೆ ಅವರಿಗೆ ಫೈಲ್ ಕೊಟ್ಟು ಅವ್ರು ರೆಫರ್ ಮಾಡಲಿಕ್ಕೆ ಅವಕಾಶ ಇದೆ. ಸ್ಥಾಯಿ ಸಮಿತಿ ಅಂತ ಹೇಳಿದರೆ ಅದೊಂದು ಸಮಿತಿ, ಅಧಿಕೃತವಾಗಿ ಕಾನೂನು ಅಡಿಯಲ್ಲಿ ಅದಕ್ಕೆ ಮಾನ್ಯತೆ ಸಿಕ್ಕಿರೋದು ಸಂಸ್ಥೆ. ಆ ಸಂಸ್ಥೆಗಳಿಗೆ ಆ ಇಲಾಖೆಗೆ ಸಂಬಂಧಪಟ್ಟ ಕಡತಗಳು ಅವರ ರೆಫರೆನ್ಸ್ ಇರಬೇಕು ಅಂದರೆ ನೀವು ಅವ್ರಿಗೆ ಕಳಿಸ್ಕೊಡ್ಬೇಕು. ಅದು ಬಿಟ್ಟು ಅವರಿಗೆ ಪವರೇ ಇಲ್ಲ, ಅವರಿಗೆ ನೋಡಲಿಕ್ಕೆ ಅವಕಾಶನೇ ಇಲ್ಲ ಹೇಳುವಂತಹ ಮಾತು ಹೇಳೋದ್ರಲ್ಲಿ ಅರ್ಥ ಏನಿದೆ? ಈಗ ಅವರ ಗಮನಕ್ಕೆ ತರದ ಕಾಮಗಾರಿಗೆ ನೀವು ಸ್ಥಾಯಿ ಸಮಿತಿ 4 ಸದಸ್ಯರು ಅಂತ ಹೇಳಿ ನೀವು ಡಿಜಿಟಲ್ ಸಿಗ್ನೇಚರ್ ಮಾಡಿಸ್ಕೊಳ್ತೀವಿ, ಫಿಸಿಕಲ್ ಅವರಿಗೆ ಯಾವುದೇ ಅರಿವಿಗೆ ಬರೋದಿಲ್ಲ ಅಂತ ಹೇಳಿದರೆ ಈಗ ಅರ್ಥ ಏನು? 4 ಸ್ಥಾಯಿ ಸಮಿತಿ ಸದಸ್ಯರು ಆಡಳಿತ ಪಕ್ಷದಲ್ಲಿರುವಾಗ ಅವರ ಗಮನಕ್ಕೆ ಯಾವ ಫೈಲ್ ಬರೋದಿಲ್ಲ, ಅದನ್ನ ಆ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಹಾಗೆ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸರಿಯಲ್ಲ. ಹೋಗಿದ್ದಾರೆ, ಏನೂ ಕೆಲಸ ಮಾಡಿಲ್ಲ. ಹೌದಾ? ಎಲ್ಲ ಕಾನೂನಲ್ಲೇ ಮಾಡ್ತೀನಿ, ಎಲ್ಲ ಕಾನೂನು ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಇವತ್ತು ಯಾವುದು ಮಾಡಕ್ಕಾಗಲ್ಲ. ಕಾನೂನು ಅವಕಾಶ ಇದೆ ಅಲ್ಲ? ಅಲ್ಲಲ್ಲ, ಇವರು ಏನ್ ಹೇಳ್ತಾರೆ, ಎಲ್ಲಿದೆ ಡಾಕ್ಯುಮೆಂಟ್ ತನ್ನಿ ಅಂತ. ಇದು ನಮ್ಮನ್ನು ನನಗೆ ಕೇಳುವಾಗ ಇವ್ರ ಹತ್ರ ಕೇಳಿರೋ ವಿಚಾರ ಎಲ್ಲಿದೆ ನೀವು? ಒಂದು ವ್ಯವಸ್ಥೆಯೊಳಗೆ ಹೇಗಂತಿದ್ರೆ ಒಂದು ಸ್ಪಷ್ಟವಾಗಿ ಹೇಳೋದು, ಮಾನ್ಯತೆ ಪಡೆದ ಒಂದು ಸಮಿತಿ 4. ಸುಮ್ಮನೆ ಸರ್ಕಾರ ಮಾಡಿಲ್ಲ, ಅದಕ್ಕೇನು ಹುಚ್ಚಿಡೋದಿಲ್ಲ. ಸುಮ್ಮನೆ 4 ಮಾಡೋಕ್ಕೆ ಏನು ಕಾನೂನು ಅಂತ ಹೇಳಿ ಒಂದು ಇದೆ. ಆದರೆ ಏನು ಆಯಾ ವಿಭಾಗದ ಒಂದು ವ್ಯವಸ್ಥೆಯಲ್ಲಿ ಅವರವರ ಕಡತಗಳನ್ನು ಅವರಿಗೊಂದು ಡಿಸ್ಕಸ್ ಸಮೇತ ಮಾಡದೆ ಇವತ್ತು ನೀವು ಹೇಗೆ ಅಂತ ಹೇಳಿದ್ರೆ, ಇವತ್ತು ಆಡಳಿತನೂ ನೀವೇ, ಅಧಿಕಾರಿ ನೀವೇ, ಎಲ್ಲ ನೀವು ಸುಪ್ರೀಂ ನೀವು ಹಾಕ್ಬಿಟ್ಟಿದ್ರಿ. ಈಗ ಅದಾಗಬಾರ್ದು. 2-3 ಸಲ ಎಲ್ಲರನ್ನ ಜೊತೆ ಸೇರಿದ್ರೆ ಈ ರೀತಿಯ ಪರಿಸ್ಥಿತಿ ಬರೋದಿಲ್ಲ. ಯಾಕಂದ್ರೆ ಯಾವುದೂ ಮಾತನೇ ಇರೋದು, ಎಲ್ಲರನ್ನ ಒಟ್ಟಾಗಿ ತಗೊಂಡೋದ್ರೆ ಇಲ್ಲಿ ಈ ಥರದ ವಿಷಯಗಳೇ ಬರುತ್ತಾ ವ್ಯವಸ್ಥೆಗಳನ್ನ ನೀವು ಚೆನ್ನಾಗಿ ತಗೊಂಡು. ಆದರೆ ಇವೆಲ್ಲವನ್ನು ನಾನು ಕಾನೂನು ಪ್ರಕಾರನೇ ಮಾಡ್ತೀನಿ ಅಂತಂದ್ರೆ ನೀವು ಬೇಕಾದಷ್ಟು ಮಾಡೋದಕ್ಕೆ ಮಿಸ್ಟೇಕ್ಗಳಿದೆ, ಅದನ್ನು ನಾವು ತರಬೇಕಾಗುತ್ತೆ. ಆದರೆ ಎಲ್ಲವೂ ಒಂದು ಕಡೆ ಒಂದು 2 ಪಾಯಿಂಟ್ಸ್ ಇದೆ ಅಷ್ಟೇ ಎಲ್ಲ ಕಾನೂನಲ್ಲಿ. ಈಗೇನು ಕಡತ ಹೌದು, ನಿಮಗೆ ರೈಟಿಂಗ್ ಅಲ್ಲಿ ನಗರ ವ್ಯಾಪ್ತಿಯಲ್ಲಿ ಅನಧಿಕೃತ ಕಟ್ಟಡಗಳು ತಲೆ ಎತ್ತುತ್ತಿದ್ದು, ಗಾಂಧಿ ಮೈದಾನದ ಸಮೀಪದ ಕಟ್ಟಡ ನಿರ್ಮಾಣದಲ್ಲಿ ಸಂಪೂರ್ಣ ಕಾನೂನು ಉಲ್ಲಂಘನೆಯಾಗಿದೆ. ಹಿಂದಿನ ಸಾಮಾನ್ಯ ಸಭೆಯ ನಿರ್ಣಯದಂತೆ ಕಾಮಗಾರಿ ಸ್ಥಗಿತಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಮೀನ್ ಮೊಯ್ಸಿನ್ ಆರೋಪಿಸಿದರು. ಈ ಸಂದರ್ಭ ಆಡಳಿತ ಪಕ್ಷ ಬಿಜೆಪಿ ಹಾಗೂ ವಿರೋಧ ಪಕ್ಷ ಎಸ್ಟಿಪಿಐ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಕೆಲವು ಸದಸ್ಯರು ಸದನದ ಬಾವಿಗೆ ಇಳಿದು ಅಸಮಾಧಾನ ವ್ಯಕ್ತಪಡಿಸಿದರು. ಪಕ್ಕದಲ್ಲಿ ಜಾಗದಲ್ಲಿ ಮಾತಾಡಿದ್ದಾರೆ. ನಾನು 3 ತಿಂಗಳ ಹಿಂದೆ ನಿಮಗೆ ಲೆಟರ್ ಕೊಟ್ಟಿದ್ದೀನಿ.
ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಯಾಕೆ ತಗೊಂಡಿಲ್ಲ? ನಿಮಗೆ ಏನಾದ್ರು ಒತ್ತಡ ಇದೆಯಾ ಅಥವಾ ತಾವು ಏನಾದ್ರು ನೀವು ಸೌಕರ್ಯ ಹೇಳ್ತೀರಾ? ಯಾಕೆ ಇದೊಂದು ದಯವಿಟ್ಟು ಹೇಳಬೇಕು. ನೀವು ಕಾನೂನು ಪ್ರಕಾರ ಹೋಗೋದು ಎಲ್ಲ ಕಾನೂನು ಪ್ರಕಾರ ಹೇಳ್ತಾರಲ್ಲ. 3 ತಿಂಗಳಿಂದ ಬಡವರು ಮನೆ ಹೊಡೆದ್ರಲ್ಲ, ಅಲ್ಲಿ ಕಾನ್ವೆಂಟ್ ಜಂಕ್ಷನ್ 70 ವರ್ಷದಿಂದ ಅಂಗಡಿ ತೆಗೆದ್ರಲ್ಲ ಪಾಪದವ್ರದ್ದು. ನೀವು ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ವಾ? ಅದಕ್ಕೆ ನಿಮ್ಮ ಕೈಲಿ ಇರ್ತಲ್ವಾ? ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಸರ್, ನಿಮ್ಮ ಅಧಿಕಾರಿಗಳು ನಿಮ್ಮ ಆಡಳಿತ ನೀವೇ ಪ್ರಶ್ನೆ ಮಾಡ್ತಿದ್ದೀರಲ್ವಾ? ಯಾಕೆ ನೀವು ರಾಜೀನಾಮೆ ಕೊಡಿ ಸರ್, ನೀವು ಯಾಕೆ ರಾಜೀನಾಮೆ ತಗೊಳ್ಳಿ? ಯಾಕಂದ್ರೆ ಅದು ಬಹಳ ಕ್ಲಿಯರ್ ಆಗಿ ನನಗೆ ಈ ಹಿಂದೆ ನನಗೆ ನಾನು ಸತೀಶ್ ಒಬ್ರು ಅವ್ರಿಗೆ ಬೇರೆ ಪರ್ಸನಲ್ ಮಾತಾಡಿದ್ರೆ ನೀವು ನಗರಸಭೆಯವರು ಹ್ಯಾಂಡ್ ಓವರ್ ತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ಪ್ರಾಬ್ಲಮ್. ಇದಕ್ಕೋಸ್ಕರ ನಾವು ಹ್ಯಾಂಡ್ ಓವರ್ ತಗೊಳ್ಳೋದು ತಲುಪಿಸಿಲ್ಲ ನಮಗೆ. ಈಗ ಎಕ್ಸಾಂಪಲ್ ಈಗ ಅರುಣ್ ಶೆಟ್ಟಿ ಅವರು ಅದೇ ತರ ಕಾಲೇಜ್ ಹಿಂಭಾಗದಲ್ಲಿ ನಾವು ಕಮಿಷನರ್ಗೆ ಒಂದು 6 ತಿಂಗಳ ಹಿಂದೆ ಹೇಳಿರ್ಬೇಕು, ಒಂದು ಟೆಂಪ್ರರಿ ಸ್ಟ್ರಕ್ಚರ್ ಫುಲ್ ರೆಡಿ ಆಗಿದೆ. ಅದು ರಸ್ತೆ ಆ ಕಡೆ ಇದೆ, ನಮಗೆ ಬರ್ತದೆ ಬೇರೆ ಕಡೆಗೆ ಬರೋದ್ರಿಂದ ಒಂದು ವರ್ಷ ಇಲ್ಲ, ಇನ್ನೊಂದು ವರ್ಷ ನಮಗೆ ಬರ್ತದೆ. ಬಟ್ ಸ್ವಲ್ಪ ಸ್ಮೂತ್ ಆಗಿದ್ದೀವಿ ಈ ವ್ಯವಸ್ಥೆ. ಯಾಕೆ ಹೀಗೆ? ಯಾಕೆಂದ್ರೆ ಎಲ್ಲವೂ ಸರ್ಕಾರಿ ಜಾಗವನ್ನು ಈ ತರ ಒತ್ತುವರಿ ಮಾಡ್ಕೊಂಡು ಎಲ್ಲವೂ ಮಾಡಿದ್ರೆ ನಾಳೆ ಹೇಗಾಗ್ತಿಲ್ಲ. ಒಂದ್ ಸೆಕೆಂಡ್, ಪರ್ಮಿಷನ್ ಬಂದವನಿಗೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವನಿಗೆ ಅದು ತಗೋಬಾ ಇದು ತಗೋಬಾ, ನಿನಗೆ ಇದು ನೀನು ಇಷ್ಟು ಎಕ್ಸಸ್ ಕಟ್ಟಿದೆಯಾ, ಹೀಗೆ ಅದು ಪರ್ಮಿಷನ್ ಬಂದವನು ತಪ್ಪು. ಈಗ ಏನೀಗ ಅರುಣ್ ಶೆಟ್ಟಿ ಹೇಳಿದ್ರಲ್ಲ, ಅದು ಏನು ಬರೋದ್ರೆ ಏನು ಸಮಸ್ಯೆ ಇಲ್ಲ, ಅವ್ನು ಕಟ್ಟಿ ನೆಮ್ಮದಿ ಮನೆ ಕಟ್ಕೊಂಡು ಇರ್ಬೋದು. ಈ ಪರಿಸ್ಥಿತಿ ನಮ್ಮ ನಗರಸಭೆ ಬೇಕಾ ನಮಗೆ? ಇದು ಆಡಳಿತ ವ್ಯವಸ್ಥೆ ನಮ್ಗೆ ಯಾಕೆ ಇರೋದಿಲ್ಲ? ಅಧಿಕಾರಿಗಳೆಲ್ಲ ಈಗ ನಾನು ಆಗ್ಲೇ ಸ್ಟ್ಯಾಂಡಿಂಗ್ ಕಮಿಟಿ ಅಲ್ಲ, ಅದು ನನ್ನ ಇದಕ್ಕೆ ನಾನು ಮಾತಾಡಿದೆ. ಯಾಕಂದ್ರೆ ಎಲ್ಲ ಅಧಿಕಾರಿಗಳೇ ನಡೆಸಿದ್ರೆ ನಾವು ಆಡಳಿತ ಚುನಾಯಿತ ಪ್ರತಿನಿಧಿಗಳಿಗೆ ಏನು ಇಲ್ಲಿ ಗೌರವ? ಅಮೀನ್ ಅವರೇ ಒಂದ್ ಸೆಕೆಂಡ್, ಅದು ಆ ತರ ಅದಲ್ವಾ? ಈಗ ನಿಮ್ಮ ಆಯುಷ್ ಅದೇ ಅಲ್ವಾ? ನಿಮ್ಮ ಎಲ್ಲ ಸದಸ್ಯರು ಅದೇ ಹೇಳ್ತಿರೋದು. ಈಗ ಕೇಳಿಲ್ಲ ಅದು ನಮಗೆ ಗೊತ್ತಿಲ್ಲ. ನಾವು ಬೌಂಡ್ರಿ ಫಿಕ್ಸ್ ಮಾಡಿ ಒಂದು ಸರ್ವೆ ಮಾಡಿಸಿ ಎಷ್ಟೋ ಸಲ ಹೇಳಿದ್ವಿ, ಅದಾಗಲ್ಲ. ಈಗ ಮತ್ತೆ ಸರ್ಕಾರಿ ಜಾಗ ಬೇರೆ, ನಗರಸಭೆ ಜಾಗ ಬೇರೆ, ಅದೇ ವಿಷಯ ಬರೋದು ಇಲ್ಲಿಗೆ. ಈಗ ನಮ್ಮ ಜಾಗ ಎಲ್ಲ ಸಿಸ್ಟಮ್ ಅಲ್ಲಿ ಇದೆ, ಪ್ರಾಪರ್ಟಿ ನಮಗೆ ಕಮರ್ಷಿಯಲ್ ಏನಾದ್ರೆ ಮಾಡಿ ನಮಗೆ ಯೂಸ್ ಆಗ್ತದೆ. ಇಂಥ ಜಾಗವನ್ನೆಲ್ಲ ಯಾರಿಗೆ ಸ್ಥಳೀಯ ಸುಮ್ಮನೆ ಇದನ್ನ ಅತಿಕ್ರಮಣ ಮಾಡಲಿಕ್ಕೆ ತಗೊಂಡಿದ್ದೀವಿ. ಏನ್ ಕ್ರಮ ಕೈಗೊಂಡಿದ್ದೀವಿ? ಯಾಕೆ ತಗೊಂಡಿದ್ದೀವಿ? ಮಾನ್ಯ ಅಧ್ಯಕ್ಷ ಉಪಾಧ್ಯಕ್ಷರೇ, ಈ ರೀತಿಯ ಸಭೆಗಳನ್ನು ತೀರ್ಮಾನಗಳಿಗೆ ಅಗೌರವ ಫಸ್ಟ್ ಟೈಮ್ ಅಲ್ಲ. ಸಾಕಷ್ಟು ವಿಚಾರಗಳಲ್ಲಿ ಇವತ್ತು ಅದು ರದ್ದಾಗಿದೆ, ಎಕ್ಸ್ಪೆನ್ಸ್ ಆಗ್ತಾ ಇದೆ. ಅದೊಂದು ಬಿಲ್ಡಿಂಗ್ ಮಾತ್ರ ಎಲ್ಲ ಕಂಡು ಇದರಲ್ಲಿ ನನಗೆ ಸಂಶಯ ಆಗ್ತಾ ಇಲ್ಲ. ಇದರಿಂದ ಗುಣಾಲೋಚನೆಗಳು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದು ಹಾಗೆ ಮಡಿಕೇರಿ ಯಾರು ಕಟ್ಟಡ ಕಟ್ಟೋದಿಲ್ಲ, ಯಾರು ಕಟ್ಟೋದಿಲ್ಲ. ಬಂದಾಗ ಈ ರೀತಿ ಮಾತಾಡ್ತಾ ಇದ್ದಾರೆ. ನಮಗೆ ಸಂತೋಷ. ಇಲ್ಲಿ ಕೇಳಿ ಅಧ್ಯಕ್ಷರೇ, ಇಲ್ಲಿ ಯಾಕೆ ಪರವಾನಗಿಯನ್ನು ನವೀಕರಿಸಬಾರ್ದು ಮತ್ತೆ ಕಟ್ಟಡ ಕಾಮಗಾರಿ ಯಾಕೆ ರದ್ದುಗೊಳಿಸಬೇಕು? ಇದು ಎರಡಕ್ಕೆ ಉತ್ತರ ಕೊಡಿ. ಅದಕ್ಕೆ ಸಂದೇಶಕ್ಕೆ ನಾವು ಕೇಳ್ತೇವೆ, ಮತ್ತೆ ನಾನು ಉತ್ತರ ಕೊಡ್ಬೇಕು. ಓಕೆ, ನೀವು ಅಧಿಕಾರಿಗಳ ನಾನು ಕೊಡಿಸಿ, ನೀವು ಅದು ನಮಗೆ ಅದು ಬೇಕು. ಕಾರಣ ಏನು ಇಬ್ಬರು ಜಗಳ ಅವರು ಲೈಸೆನ್ಸ್ ತಗೊಂಡು ಬಂದಿದ್ದಾರೆ. ನೀವು ಮಾತಾಡಬೇಕಪ್ಪ.
ಅಮೀನ್ ಅವರು ಇಷ್ಟು ಹೇಳೋ ವಾಸ್ತವದಲ್ಲಿ ನಮ್ಮ ಇಂಜಿನಿಯರ್ ಥ್ರೂಲಿ ಹೇಳ್ತಾರೆ ಸತ್ಯ ಏನು ಅಂತ ಹೇಳಿ ಎಲ್ಲರೂ ಹೇಳಿದ್ರೆ ಕೇಳಿಸಿ ಅಧ್ಯಕ್ಷರು ತೀರ್ಮಾನ ತಗೊಳ್ಬೇಕು. ನಗರೋತ್ಥಾನದ 4ನೇ ಹಂತದ ಕಾಮಗಾರಿ ಕುರಿತು ಮುಂದಿನ 1 ವಾರದೊಳಗೆ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಸಿ ಗುತ್ತಿಗೆದಾರರಿಗೆ ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲು ಸಭೆ ನಿರ್ಧಾರ ಮಾಡಿತು. ಉಪಾಧ್ಯಕ್ಷ ಮಹೇಶ್ ಜೈನಿ, ಇಂಜಿನಿಯರಿಂಗ್ ವಿಭಾಗ, ಕಂದಾಯ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬ್ರೇಕ್ ವಿಫಲಗೊಂಡು ಜೀಪೊಂದು ಪಲ್ಟಿಯಾದ ಪರಿಣಾಮ ಸುಮಾರು 5ಕ್ಕೂ ಹೆಚ್ಚು ಕಾರ್ಮಿಕರಿಗೆ ತೀವ್ರ ಗಾಯಗಳಾಗಿರುವ ಘಟನೆ ಅಮ್ಮತ್ತಿ ಸಮೀಪದ ಒಂಟಿ ಅಂಗಡಿ ಬಳಿ ನಡೆದಿದೆ. ಕೆಲಸದ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದ ಜೀಪ್ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಎಲ್ಲ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುಗಳಿಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಡಾನೆಯೊಂದು ಅಸ್ವಾಭಾವಿಕವಾಗಿ ಸಾವಿಗೀಡಾಗಿರುವ ಘಟನೆ ಸುಂಟಿಕೊಪ್ಪ ಸಮೀಪದ 7ನೇ ಹೊಸಕೋಟೆಯಲ್ಲಿ ನಡೆದಿದೆ. ಸುಮಾರು 25 ವರ್ಷದ ಕಾಡಾನೆ ಬುಧವಾರ ರಾತ್ರಿ ಕೆಸರಿನಲ್ಲಿ ಸಿಲುಕಿ ಮೇಲೆ ಬರಲಾಗದೆ ಉಸಿರುಗಟ್ಟಿ ಮೃತಪಟ್ಟಿರಬಹುದೆಂದು ಶಂಕಿಸಲಾಗಿದೆ. ಗುರುವಾರ ಈ ಘಟನೆ ಬೆಳಕಿಗೆ ಬಂದಿದ್ದು ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು.
ಅರಣ್ಯ ಇಲಾಖೆಯ ವೈದ್ಯ ಡಾಕ್ಟರ್ ಮುಜೀಬ್ ಅವರು ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಎಸಿಎಫ್ ನವೀನ್ ಕುಮಾರ್, ಕುಶಾಲನಗರ ವಲಯ ಆರ್ಎಫ್ಒ ರಕ್ಷಿತ್ ಹಾಗೂ ಸಿಬ್ಬಂದಿಗಳು ಈ ಸಂದರ್ಭ ಭೇಟಿ ನೀಡಿದರು. ಟಿ. ಶೆಟ್ಟಿಗೇರಿಯ ಪಿಆರ್ ರವಿ ಹಾಗೂ ಇಂದಿರಾ ಅವರಿಗೆ ತಮ್ಮ ಪಿತ್ರಾರ್ಜಿತ ಆಸ್ತಿ ಇದ್ದು ಆಗಿಂದಾಗೆ ಬಂದು ತಮ್ಮ ತೋಟದಲ್ಲಿ ಕೆಲಸ ಮಾಡಿಕೊಂಡು ನಂತರ ಬೆಂಗಳೂರಿಗೆ ತೆರಳುತ್ತಿದ್ದರು. ಬಂದೇ ತೋಟದಲ್ಲಿ ಕೆಲಸ ಮಾಡುವ ಸಂದರ್ಭ ತಮ್ಮ ಕುಟುಂಬದ ಸದಸ್ಯರಾದ ರಾಜೇಶ್ ಎಂಬುವರು ಜಾಗದ ವಿಷಯವಾಗಿ ಜಗಳ ತೆಗೆದು ಇಂದಿರಾ ಮೇಲೆ ಹಲ್ಲೆಗೆ ಮುಂದಾದ ಸಂದರ್ಭ ರವಿ ಹಾಗೂ ಅವರ ಪುತ್ರ ಹೇಮಂತ್ ಮತ್ತು ರಾಜೇಶ್ನಿಗೆ ಪರಸ್ಪರ ಜಗಳವಾಗಿದ್ದು ರಾಜೇಶ್ ತಕ್ಷಣ 112ಕ್ಕೆ ಕರೆ ಮಾಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಅಲ್ಲಿದ್ದ ಎಲ್ಲರನ್ನೂ ಶ್ರೀಮಂಗಲ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದು ಪೊಲೀಸರು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಮಡಿಕೇರಿಯ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗಿತ್ತು. ರಾಜೇಶನ ಸಹೋದರ ತನ್ನ ಚಿಕ್ಕಮ್ಮನನ್ನ ಕೊಲೆ ಮಾಡಿ 2 ವರ್ಷಗಳಿಂದ ಜೈಲು ಪಾಲಾಗಿದ್ದು ಇದೇ ಕಾರಾಗೃಹದಲ್ಲಿದ್ದ. ಬುಧವಾರ ಬೆಳಿಗ್ಗೆ ಮಡಿಕೇರಿ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ 7 ಗಂಟೆಗೆ ಶೌಚಾಲಯದ ಬಳಿ ಗಣೇಶ ಹೇಮಂತನಿಗೆ ಚಾಕುವಿನಿಂದ ಸುಮಾರು 13 ಬಾರಿ ಇರಿದು ನಂತರ ಕೆಳಕ್ಕೆ ಬಿದ್ದ ಹೇಮಂತನ ವಿವಿಧ ಭಾಗಗಳಿಗೆ ಕಾಲಿನಿಂದ ತುಳಿದು ಘಾಸಿ ಮಾಡಿದ್ದ. ಬಳಿಕ ಜೈಲು ಅಧಿಕಾರಿಗಳು ಹೇಮಂತನನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಹೇಮಂತ ಮೃತಪಟ್ಟಿದ್ದಾರೆ. ಹೇಮಂತನ ತಾಯಿಯ ಮನೆ ವಿರಾಜಪೇಟೆ ಬಿಟ್ಟಂಗಾಲದಲ್ಲಿ ಅಂತ್ಯಕ್ರಿಯೆಗೆ ತಯಾರು ನಡೀತಾ ಇದೆ. ಕೊಲೆ ಆರೋಪಿಗಳು ಹಾಗೂ ಸುಳ್ಳು ಕೇಸ್ ದಾಖಲಿಸಿದ ಶ್ರೀಮಂಗಲ ಠಾಣೆ ಅಧಿಕಾರಿ ರವೀಂದ್ರ ಹಾಗೂ ವೃತ್ತ ನಿರೀಕ್ಷಕ ಶಿವರುದ್ರ ಮತ್ತು ರಾಜೇಶ್ ಮತ್ತು ಆತನ ಸಹೋದರಿ ಅನುಪಮಾಳ ಪತಿ ಮಂಜು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವ ತನಕ ಹೇಮಂತನ ಮೃತದೇಹದ ಅಂತ್ಯಕ್ರಿಯೆ ಮಾಡುವುದಿಲ್ಲ ಅಂತ ಹೇಮಂತನ ಕುಟುಂಬದ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಇವು ನಮ್ಮ ಅಣ್ಣ ತೀರೋಗಿದ್ದು. ನಮ್ಮ ಅಣ್ಣ ಟ್ಯೂಸ್ಡೇ ಪಾಸ್ಟ್ ವೀಕ್ ಟ್ಯೂಸ್ಡೇ ಆಫ್ಟರ್ನೂನ್ ಒಂದು 2 ಗಂಟೆಗೆ ಇವರು ತೋಟದಲ್ಲಿ ಅಪ್ಪ ಅಮ್ಮ ಎಲ್ಲ ನಾರ್ಮಲಾಗಿ ಕೆಲಸ ಮಾಡ್ತಿದ್ರು. ಪಾಸ್ಟ್ 5 ಡೇಸು ಬರ್ತಾ ಹೋಗ್ತಾಯಿದ್ರು. ಅವತ್ತು ಅಂತಲ್ಲ, ಯಾವತ್ತೂ ಇಲ್ಲದವನು ಅವತ್ತು ಗಣೇಶ ಬಂದ್ಬಿಟ್ಟು ಅವನೇ ಬೇಕು ಅಂತ ಟ್ರಿಗರ್ ಮಾಡಿ ಮಾತಾಡಿ ಇದು ನನ್ನ ಆಸ್ತಿ, ಇದಕ್ಕೆ ಯಾರೂ ಬರಬಾರ್ದು ಆ ಥರ ಎಲ್ಲ ಮಾತಾಡ್ದ. ಅಪ್ಪನಿಗೆ ಅಪ್ಪ ನಾರ್ಮಲಾಗೆ ಮಾತಾಡಿದ್ದಾರೆ, ನಿಂದು RTCಲಿ ಯಾವುದೇ ರೀತಿ ನಿನ್ನ ಡಾಕ್ಯುಮೆಂಟ್ಸ್ ಇದ್ದರೆ ತಗೋ ಬಾ, ಕೋರ್ಟಿಂದ ಮುಖಾಂತರ ಬಾ, ಇಲ್ಲಾಂದರೆ ನಿನಗೂ ಇದಕ್ಕೂ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇವನು ಅದನ್ನ ರೂಢಾಗಿ ಕೆಟ್ಟ ಆತಲೆಲ್ಲ ಬೈದ್ಬಿಟ್ಟು ಅಮ್ಮನಿಗೆ ಹೊಟ್ಟೆಗೆಲ್ಲ ಒದ್ಬಿಟ್ಟು ಇವನು ಓಡೋಗ್ಬಿಟ್ಟು ಬರ್ತಾ ತೋಟ ಕೊಡುವಾಗ ಶರ್ಟ್ ಎಲ್ಲ ಹರಿದು ಮಾರ್ಕೆಲ್ಲ ಮಾಡ್ಕೊಂಡ್ಬಿಟ್ಟು 112ಗೆಲ್ಲ ಕಾಲ್ ಮಾಡಿಬಿಟ್ಟು ಈ ರೀತಿ ನನಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಇದಕ್ಕೆಲ್ಲ ಇವ್ರನ್ನೇ ಕಾರಣ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಪೊಲೀಸವ್ರು ಬರುವಾಗ ಅಮ್ಮನಿ ಹಿಂಗೆ ಒದ್ರಲ್ಲ ಅನ್ನೋದು ಇದಕ್ಕೆ ಬೇಜಾರಿಗೆ ಪೊಲೀಸವ್ರ ಮುಂದೆ ಡೇಟ್ ಹೊಡೆದಿದ್ದಾರೆ ಅಪ್ಪ. ಬಟ್ ಯಾವುದೇ ರೀತಿ ಅವನಿಗೆ ಇಂಜುರಿ ಆಗಿಲ್ಲ, ಏನೂ ಆಗಿಲ್ಲ. ಆದರೆ ಹಂಗೆ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ. ಸಡನ್ನಾಗಿ ಏನು ಇನ್ಫಾರ್ಮೇಷನ್ ಏನು ಕೇಳಿರಲ್ಲ. ಆ ಟೈಮಲ್ಲಿ CI ಬಂದಿರ್ತಾರೆ, CI ಶಿವರುದ್ರಪ್ಪ ಅವ್ರು ಬಂದ್ಬಿಟ್ಟು ಇವ್ರದ್ದೆಲ್ಲ ತಪ್ಪಿರುತ್ತೆ, ಇಂಥ ಬೋಳಿ ಮಕ್ಕಳನ್ನೆಲ್ಲ ಬೂಟಲ್ಲಿ ತಗೊಂಡು ಓದಿಬೇಕು, ಇವರೇ ಕಲ್ಪ್ರಿಟ್ ಅಂದ್ಕೊಂಬಿಟ್ಟು ಅವ್ರದ್ದು ಏನೇ ರೀತಿ ನಮ್ಮ ಅಪ್ಪ ಅಮ್ಮಂದು ಏನೂ ಇನ್ಫಾರ್ಮೇಷನ್ ಕೇಳ್ದೇನೆ ಅವರೆಲ್ಲರನ್ನೂ ಅಮ್ಮ ಅಂಕಲ್ ಅಣ್ಣ ಇಷ್ಟು 4 ಜನನೂ 307 ಸೆಕ್ಷನ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತಾರೆ ಸರ್. ಅಲ್ಲಿ ಕಳಿಸೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಕರೆಕ್ಟ್ 7 o'clockಗೆ ನಾರ್ಮಲಾಗಿ ಇವರೆಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗ್ತಾ ಇರುವಾಗ ಫುಲ್ ಅರ್ಜೆಂಟ್ ಇತ್ತಂತೆ, ಅಲ್ಲಿ ಫುಲ್ ರಶ್ ಇತ್ತಂತೆ. ಆ ಟೈಮಲ್ಲಿ ಟ್ಯಾಪ್ವರೆಗೂ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕಾಗಿತ್ತಂತೆ. ಅಷ್ಟೊತ್ತಿಗೆ ಅಪ್ಪ ಅಮ್ಮಂದೆಲ್ಲರದ್ದು ಅಪ್ಪ ಅಣ್ಣಂದು ಈ ಫ್ರೆಶ್ ಅಪ್ ಎಲ್ಲ ಆಯ್ತಂತೆ. ಇನ್ನೇನು ಅವ್ನು ಕಾಲಿಗೆ ಸ್ವಲ್ಪ ಮಣ್ಣಾದಂಗೆ ಆಯ್ತಂತೆ. ನೀವು ಹೋಗಿ ಮುಂದೆ ನಾನು ಅಷ್ಟೊತ್ತಿಗೆ ಕಾಲು ತೊಳ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬರೀ 2 secondsಗೆ ಅವನು ಆಲ್ಮೋಸ್ಟ್ 18 times ಅವನು ಚುಚ್ಚಿದ್ದಾನೆ ಸರ್. ಯಾರು? ರಾಜೇಶ್ ಅಂತ ಇರೋರು. ಅವನು ಆಲ್ರೆಡಿ ಫಸ್ಟೇ ರಾಜೇಶ್ ಎಂಬವನು ಯಾರು ಅಂದರೆ ನಮ್ಮ ಆ ಪ್ರಾಪರ್ಟಿ ವಿಚಾರಕ್ಕೆ ನಮ್ಮ ಚಿಕ್ಕಜ್ಜಿನ ಮರ್ಡರ್ ಮಾಡಿ ಇನ್ನೊಂದು ಮರ್ಡರ್ ಮಾಡಿ ಜೈಲಿಗೆ ಸೇರ್ಕೊಂಡಿದ್ದವನು ಅವನು. ಯಾವಾಗ? ಆಲ್ಮೋಸ್ಟ್ 2022 ಅಲ್ಲಿ
ಅವನು ಸೇರ್ಕೊಂಡಿದ್ದು. ಟೂ ಇಯರ್ಸ್ ಅಬ್ಸ್ಕಾಂಡ್ ಆಗಿದ್ದ, ಮತ್ತು ಆಮೇಲೆ 2 ಇಯರ್ಸಿಂದ ಅವ್ನು ಜೈಲಲ್ಲಿದ್ದಾನೆ. ಆಮೇಲೆ ಅವ್ನು ಸಾಯಲೇಬೇಕು ಅಂತ ಹೇಳ್ಬಿಟ್ಟು ಅವ್ನು ಕೆಳಗೆ ಬಿದ್ದಿದ ತಕ್ಷಣ ಒಂದು ಪಾರ್ಟಿಗೆಲ್ಲ ಸರಿ ಓದಿದ್ದಾನೆ ಸರ್. ಒಂದು ಇಂಟೆನ್ಷನ್ ಅವ್ನು ಸತ್ತೋಗ್ಬೇಕು ಅಂತ. ಜೈಲಲ್ಲಿ ಆಗಿರೋದು ಜೈಲಲ್ಲಿ 7 o'clockಗೆ ಸರ್. ಬಟ್ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು 10:30ಗೆ ಸರ್. ಯಾವುದೇ ರೀತಿ ಮಡಿಕೇರಿ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಅವನಿಗೆ ಟ್ರೀಟ್ಮೆಂಟ್ ಇಲ್ಲ, ಬರೀ ಆಕ್ಸಿಜನ್ ಕೊಟ್ಬಿಟ್ಟು ಸೈಡ್ ಬಿಟ್ಬಿಟ್ರು. ನನಗಿದು ನೋಡಿಬಿಟ್ಟು ಆಗಿಲ್ಲ, ಅವನ್ನ ಇಮಿಡಿಯೇಟಾಗಿ ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅಂತ ಕರ್ಕೊಂಡು ಹೋದ್ವಿ ಸರ್. ಬಟ್ ಮೈಸೂರಿಗೆ ಶಿಫ್ಟ್ ಹೋಗುವಾಗ ನಾನು ಮಾವ ಮತ್ತು ನನ್ನ ತಂಗಿ 3 ಜನ ಇದ್ದಿದ್ದು. ಅಲ್ಲೂ ಅಷ್ಟೇ ಯಾವುದೇ ರೀತಿ ಪೊಲೀಸವರು ಬರ್ದಿಲ್ಲ, ಸೆಕ್ಯೂರಿಟಿ ಇರಲಿಲ್ಲ, ಏನೂ ಇರಲಿಲ್ಲ. ಬೇಗ ನಾವು ರೀಚ್ ಆದ್ವಿ ಸರ್. ಆದರೆ 30 kilometers ಹಿಂದೆ ಪೊಲೀಸವ್ರು ಬರ್ತಿದ್ರು ಸರ್. ಅವ್ರು ಇನ್ನೂ ರೀಚ್ ಆಗಿಲ್ಲ. 1 hour ತೊಗೊಂಡಿದ್ದಾರೆ ಸರ್. ನಮ್ಮ ಅಣ್ಣ ಆ್ಯಂಬುಲೆನ್ಸ್ 1 hour ಹೊರಗಡೆ ಇದ್ದಾನೆ, ಹಾಸ್ಪಿಟ್ಲ್ ಹೊರಗಡೆ. ಯಾವುದೇ ರೀತಿ ಟ್ರೀಟ್ಮೆಂಟ್ ಏನೂ ಇಲ್ಲ. ಇವ್ರು ಬಂದುಬಿಟ್ಟು ಸಿಗ್ನೇಚರು ಅದು ಇದೆಲ್ಲ ಆದಮೇಲೆ ಅವ್ನಿಗೆ ICU ಬಿಟ್ಟಿದ್ದು. ಅಲ್ಲಿರೋರು ಹೇಳಿದ್ರು ಸರ್ಜರಿ ಎಲ್ಲ ಮಾಡಿದ್ರಂತೆ, ಸಕ್ಸಸ್ಫುಲ್ ಎಲ್ಲ ಆಯ್ತಂತೆ, ಆ್ಯಕ್ಷನ್ ಎಲ್ಲ ಇತ್ತಂತೆ, ಎಲ್ಲ ನಾರ್ಮಲ್ಲು ಅಂತೆಲ್ಲ ಹೇಳಿದ್ರು ಫಸ್ಟ್ ಡೇ. ನೆಕ್ಸ್ಟ್ ಡೇ 7:30ಗೆ ಈಸ್ ನೋ ಮೋರ್ ಅಂದರು ಸರ್. ಅವ್ರ ನೆಗ್ಲಿಜೆನ್ಸಿ, ಜೈಲಲ್ಲಿ ಇರ್ತಿದ್ದವ್ರ ನೆಗ್ಲಿಜೆನ್ಸಿ ಮತ್ತು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತೀನಿ ಸರ್. ಮತ್ತು ಇನ್ನೊಂದು ಸರ್, ನನಗೆ ಅವನಿಗೆ ಜಸ್ಟಿಸ್ ಸಿಗಬೇಕು ಸರ್. ನಮ್ಮ ಅಣ್ಣನಿಗೆ ಜಸ್ಟಿಸ್ ಸಿಗಬೇಕು. ಹೆಂಗೆ ಅಂದರೆ SP ಅವ್ರು ಬರಬೇಕು. ನಾನು ಹೇಳಿದ ಇಷ್ಟು ಜನಕ್ಕೂ FIR ಹಾಕ್ಬಿಟ್ಟು ನಮ್ಮ ಅಣ್ಣ ಈಗ ಯಾವ ಸಿಚುವೇಶನ್ ಇದ್ದಾರೆ ಅವರೆಲ್ಲ ಗಲ್ಲಿಗಾಗಬೇಕು ಸರ್. ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಶಿವರುದ್ರಪ್ಪ ಅವರು, ಇನ್ನೊಬ್ಬರು ರಾಜೇಶ್, ಅವನೇನು ಜೈಲಲ್ಲಿ ನಮ್ಮ ಅಣ್ಣನಿಗೆ ಇಂಜುರಿ ಮಾಡ್ದ ಅವರು, ರಾಜೇಶ್ ತಮ್ಮ ಗಣೇಶ್, ಅವ್ರ ವೈಫ್ ಅನುಶ್ರೀ ಮತ್ತು ಅವ್ರ ಅಕ್ಕ ಅನುಪಮ. ಇಷ್ಟು ಜನಕ್ಕೆ FIR ಕಂಪ್ಲೇಂಟ್ ಆಗಬೇಕು ಮತ್ತು ಅವ್ರ ಗಲ್ಲಿಗೆ ಹೋಗಲೇಬೇಕು ಸರ್. ಇಷ್ಟೇ ಸರ್. ಸೋಮವಾರಪೇಟೆಯ ಹೈಟೆಕ್ ಮಾರುಕಟ್ಟೆ ಬಳಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಸಂಗ್ರಹವಾಗಿದ್ದ ತ್ಯಾಜ್ಯವನ್ನು ಶಾಸಕರ ಸ್ವಂತ ಹಣದಿಂದ ತೆರವುಗೊಳಿಸಲು ಮುಂದಾಗಿರುವುದು ನಗರದ ಜನರಲ್ಲಿ ನಿಟ್ಟುಸಿರು ಬಿಡುವಂತಾಗಿದೆ. ಕಳೆದ ವಾರ ನಗರದ MG ರಸ್ತೆಯಲ್ಲಿರುವ ಯೂನಿಯನ್ ಬ್ಯಾಂಕ್ ಬಳಿ ತುಂಬಿಕೊಂಡಿದ್ದ ಕಸದ ರಾಶಿಯನ್ನು ಎತ್ತಿ ಸ್ವಚ್ಛ ಮಾಡುವ ಮೂಲಕ ಸ್ವಚ್ಛ ನಗರಕ್ಕೆ ಚಾಲನೆ ನೀಡಲಾಯಿತು. ಇದರಂತೆ ನಗರದ ಮಾರುಕಟ್ಟೆ ಬಳಿ ಹಲವು ವರ್ಷಗಳಿಂದ ಗಬ್ಬು ನಾರ್ತಾ ಇದ್ದ ಕಸದ ರಾಶಿಯನ್ನು ಮೈಸೂರಿಂದ ವೆಲ್ಕಮ್ ಟ್ರೇಡರ್ಸ್ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ವರ್ಗಾವಣೆ ಮಾಡಲಾಯಿತು. ಪಟ್ಟಣದಲ್ಲಿ ಇಂದಿಗೂ ತ್ಯಾಜ್ಯ ವಿಲೇವಾರಿಗೆ ಸಮಸ್ಯೆ ಅಗಾಧವಾಗಿ ಕಾಡ್ತಾ ಇದ್ದು, ಸಂಗ್ರಹ ಮಾಡಿದ್ದ ಕಸವನ್ನು ವಿಲೇವಾರಿ ಮಾಡಲು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಇದನ್ನು ಮನಗಂಡ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ತಮ್ಮ ಸ್ವಂತ ವೆಚ್ಚದಿಂದ ಸುಂದರ ನಗರವನ್ನಾಗಿಸಲು ಪಟ್ಟಣದ ಒಳಗೆ ಹಾಗೂ ಹೊರಗೆ ತ್ಯಾಜ್ಯವನ್ನು ತೆಗೆಸಲು ಮುಂದಾಗಿದ್ದಾರೆ. ಪಟ್ಟಣ ಪಂಚಾಯಿತಿ JCB ಮೂಲಕ ಗುರುವಾರ ಮಾರುಕಟ್ಟೆ ಬಳಿ ಇದ್ದ ತ್ಯಾಜ್ಯವನ್ನು 3 ಲಾರಿಗೂ ಅಧಿಕ ಕಸವನ್ನು ತುಂಬಿಸಿ ಮೈಸೂರಿಗೆ ಸಾಗಿಸಲಾಯಿತು. ಈ ಸಂದರ್ಭ ಕಾಂಗ್ರೆಸ್ ನಗರಾಧ್ಯಕ್ಷ ಮಂಜು, ವಕೀಲರಾದ ನಾಗೇಶ್, ರುಬೀನಾ, ಪಟ್ಟಣ ಪಂಚಾಯತ್ನ ಆರೋಗ್ಯಾಧಿಕಾರಿ ಜಾಸಿಂ ಖಾನ್ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಪೊನ್ನಂಪೇಟೆ ತಾಲೂಕಿನ ಮಾಪಿಳ್ಳೆ ತೋಡಿನ ನಿವಾಸಿ 75 ವರ್ಷದ ದಿವಂಗತ ಆಲಿರಾಯಿ ಈ ಆಲಿ ಅವರ ಪುತ್ರ ಎರ್ಮುಹಾಜಿ ಎಂಬುವರು ನಡೆದಾಡಲು ಸಾಧ್ಯವಿಲ್ಲದ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಗಾಲಿ ಕುರ್ಚಿಗಳನ್ನು ನೀಡುತ್ತಾ ಬಂದಿದ್ದಾರೆ. ಸುಮಾರು 11 ಜನರಿಗೆ ಈ ರೀತಿಯ ಸಹಾಯ ಮಾಡಿದ್ದಾರೆ. ಅಲ್ಲದೆ ಅನಾರೋಗ್ಯದ ಹಿನ್ನೆಲೆಯುಳ್ಳ ಅನೇಕ ಜನರಿಗೆ ಔಷಧ ಖರೀದಿಸಲು ಆರ್ಥಿಕ ನೆರವು ನೀಡುವ ಎರ್ಮುಹಾಜಿ ಎಲ್ಲೂ ಕೂಡ ಪ್ರಚಾರದ ಗೋಜಿಗೆ ಹೋಗಲಿಲ್ಲ. ವಿರಾಜಪೇಟೆ ಚಿಟ್ಟಡೆ ಗ್ರಾಮದ ಪಾರ್ಶ್ವವಾಯು ಪೀಡಿತ ವೈಎ ರಜಾಕ್ ಎಂಬ ವ್ಯಕ್ತಿಗೆ ಗಾಲಿ ಕುರ್ಚಿ ನೀಡಿ ಔಷಧಿಗೆ ಧನ ಸಹಾಯವನ್ನು ನೀಡಿದರು. ನಂತರ ಮಾತನಾಡಿದ ಎರ್ಮುಹಾಜಿ, ತನ್ನ ತಂದೆ ಆಲಿಯವರ ಜ್ಞಾಪಕಾರ್ಥವಾಗಿ ಈ ರೀತಿಯ ಸೇವೆ ಮಾಡ್ತಾ ಇದ್ದೇನೆ. ಭಗವಂತ ತನಗೆ ಯಾವುದೋ ರೂಪದಲ್ಲಿ ನೀಡ್ತಾರೆ.
ಅದನ್ನು ತಾನು ಬೇರೆಯವರಿಗೆ ನೀಡ್ತಾ ಇದ್ದೇನೆ. ಸಹಾಯ ಮಾಡಲು ಯಾವುದೇ ಜಾತಿ ನೋಡಬಾರದು, ಮನಸ್ಸು ನೋಡಬೇಕೆಂದು ಮಾಹಿತಿಯನ್ನು ನೀಡಿದರು. ವಿವಿಧ ಜಾತಿಯ ಸುಮಾರು 6 ಸದಸ್ಯರಿಗೆ ಮತ್ತು ನಮ್ಮ ಜನಾಂಗದ 5 ಸದಸ್ಯರಿಗೆ ಗಾಲಿ ಕುರ್ಚಿಯನ್ನು ನೀಡಿದ್ದೇನೆ ಎಂದರು. ಒಂದು ಬೇಡಿಕೆ ಇಟ್ಟರು. ಆ ಬೇಡಿಕೆ ಅಂತ ಹೇಳಿದರೆ ಅಂಗವಿಕಲರಿಗೆ ಅಲ್ಲ ಬೆಡ್ ರಿಡನ್ ಆದವರಿಗೆ ವೀಲ್ ಚೇರ್ನ ಸೌಲಭ್ಯ ಕೊಡಲು ನೀವೊಂದು ಅಭಿಪ್ರಾಯ ಮಾಡಬೇಕು ಅಂತ ಹೇಳಿದಾಗ ನನ್ನ ತಂದೆಯವರ ಜ್ಞಾಪಕಾರ್ಥವಾಗಿ ನಾನು ಈಗಾಗಲೇ 10 ವೀಲ್ ಚೇರ್ ವಿತರಣೆ ಮಾಡಿದ್ದೀನಿ. ಈಗ ಪುನಃ ಇವರಿಗೊಂದು ಎರಟೆಂಡ ರಜಾಕ್ ಅಂತೇಳಿ ಅಂಗವಿಕಲರಾಗಿದ್ದಾರೆ ಅಂತೇಳಿ TV1 ರವಿ ಅವರು ನನ್ನ ಬೇಡಿಕೆ ಇಟ್ಟಾಗ ನನಗೆ ಒಪ್ಪಿ ನಾನು ಈ ದಿವಸ ಅವರಿಗೆ ಒಂದು ವೀಲ್ ಚೇರನ್ನು ತಂದು ಕೊಟ್ಟಿದ್ದೇನೆ, ಡೆಲಿವರಿ ಮಾಡಿದ್ದೇನೆ. ಅದರಲ್ಲಿ ರವಿಯವರಿಗೂ ನಾನು ಈ ಊರಿನವರಿಗೆಲ್ಲ ಧನ್ಯವಾದವನ್ನು ಅರ್ಪಿಸಿ ಇದನ್ನು ಚೆನ್ನಾಗಿ ಉಪಯೋಗಿಸಿ, ನಿನ್ನ ಸಮಯ ಕಳೆದಾದ ಮೇಲೆ ಚೆನ್ನಾಗಿ ಉಪಯೋಗಿಸಿ, ನಿನ್ನ ಉಪಯೋಗ ಆದ ಮೇಲೆ ನೀನು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಈ ಸಂದರ್ಭ ಚಿಟ್ಟಡಿಯ ಮಸೀದಿ ಅಧ್ಯಕ್ಷರಾದ ಫಕ್ರುದ್ದೀನ್ ಎರ್ಮುಹಾಜಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದರು. ಹೊನ್ನಂಪೇಟೆಯ ಆಲೀರ ಕುಟುಂಬಸ್ಥರ ಮುಖ್ಯಸ್ಥರಾದಂತಹ ಎರ್ಮುಹಾಜಿರವರು ನಮ್ಮ ಬೇಟೋಳಿ ಗ್ರಾಮದ ಚಿಟ್ಟಡೆಯಲ್ಲಿ ನಮ್ಮ ಎರಟೆಂಡ ರಜಾಕ್ ಅವರಿಗೆ ಕಳೆದ 2 ವರ್ಷಗಳಿಂದ ನಡೆಯಲು ಸಾಧ್ಯವಾಗದ ಕಾರಣ ಅವರ ಒಂದು ಮನವಿಗೆ ಸ್ಪಂದಿಸಿ ಅವರೊಂದು ವೀಲ್ಚೇರನ್ನು ಇವರಿಗೆ ದಾನವಾಗಿ ನೀಡಿರುತ್ತಾರೆ. ಅವರಿಗೆ ನಮ್ಮ ಈ ಊರಿನ ಪರವಾಗಿಯೂ ಇವರ ಕುಟುಂಬಸ್ಥರ ಪರವಾಗಿಯೂ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ಥರ ಇಲ್ಲಿ ನೆರೆದಿರೋಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಅಭಿಪ್ರಾಯ ಇಸ್ಲಾಂ. ಮೊಹಮ್ಮದ್ ಸಾದಿಕ್, ಉಮ್ಮರ್, ಇಸ್ಮಾಯಿಲ್, ಹಂಸಾ ಈ ಸಂದರ್ಭ ಪಾಲ್ಗೊಂಡಿದ್ದರು. ನಗರದ ಹೊರವಲಯದ ನಂದಿಮಟ್ಟೆ ಬಳಿ ಜೂನ್ 2ರ ಸಂಜೆ ಹೋಟೆಲ್ಗೆ ಆಗಮಿಸಿದ ಪ್ರವಾಸಿಗರು ಕ್ಷುಲ್ಲಕ ಕಾರಣಕ್ಕೆ ಹೋಟೆಲ್ ಮಾಲಕಿಯ ವಿರುದ್ಧ ಕಲ್ಲಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಎಂಬ ಪ್ರಕರಣ ಮತ್ತೊಂದು ತಿರುವನ್ನು ಪಡ್ಕೊಂಡಿದೆ. ಹೋಟೆಲ್ ಮಾಲೀಕ ಅಗಸ್ಟಿನ್ ಎಂಬುವರು ತಲವಾರು ಹಿಡಿದು ಪ್ರವಾಸಿಗರಿಗೆ ಬೆದರಿಕೆ ಒಡ್ಡಿದ ವಿಡಿಯೋ ದೃಶ್ಯಗಳನ್ನು ಹೋಟೆಲ್ಗೆ ಬಂದಿದ್ದ ಪ್ರವಾಸಿಗರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡಿದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕ ಅಗಸ್ಟಿನ್ ವಿರುದ್ಧವೂ ಮಡಿಕೇರಿ ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಮಡಿಕೇರಿ ಹೊರವಲಯದ ಪ್ರವಾಸಿ ತಾಣಗಳಾದ ಅಬ್ಬಿ ಫಾಲ್ಸ್ ಮತ್ತು ಮಾಂದಲ್ಪಟ್ಟಿಗೆ ತೆರಳುವ ನಂದಿಮಟ್ಟೆ ಬಳಿ ಅಗಸ್ಟಿನ್ ಮತ್ತು ಹ್ಯಾಗ್ನಿಸ್ ಎಂಬುವರು ಹೋಟೆಲ್ ನಡೆಸ್ತಾ ಇದ್ದು ಮಂಗಳವಾರ ಸಂಜೆ 4 ಗಂಟೆ ಸಮಯದಲ್ಲಿ ಕಾರಿನಲ್ಲಿ ಪ್ರವಾಸಿಗರು ಆಗಮಿಸಿದ್ರು. ಬಳಿಕ ಕ್ಷುಲ್ಲಕ ವಿಚಾರಕ್ಕೆ ಪ್ರವಾಸಿಗರು ಮತ್ತು ಹೋಟೆಲ್ ಮಾಲೀಕರ ನಡುವೆ ಗಲಾಟೆ ನಡೆದಿದ್ದು ಈ ಕುರಿತು ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಡಂಗ ಸರ್ಕಾರಿ ಶಾಲೆಯ 60 ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕಗಳನ್ನು ಸಮಾಜ ಸೇವಕರಾದ ಸಬೀಲ್ ಮತ್ತು ಅವರ ತಂದೆ ಅಬ್ದುಲ್ಲಾ ಹಾಜಿಯವರು ವಿತರಿಸಿದರು. ಈ ಸಂದರ್ಭ ಮಾತನಾಡಿದ ಮುಖ್ಯೋಪಾಧ್ಯಾಯರಾದ ಹೇಮಾವತಿ ಅವರು, ಶಾಲೆಯಲ್ಲಿ ಪಠ್ಯಪುಸ್ತಕಗಳು ಸರ್ಕಾರದ ವತಿಯಿಂದ ಸಿಗ್ತಾ ಇದ್ದು ಶಾಲೆಯಲ್ಲಿ ಕಲಿಯುವಂತಹ ಬಡ ಮಕ್ಕಳಿಗೆ ನೋಟು ಪುಸ್ತಕಗಳನ್ನು ವೈಯಕ್ತಿಕವಾಗಿ ಪಡೆಯಲು ಕಷ್ಟಕರವಾದ ಸಂದರ್ಭದಲ್ಲಿ ಸ್ಥಳೀಯ ಪತ್ರಕರ್ತ ನೌಫಲ್ ಅವರನ್ನು ಕೇಳಿಕೊಂಡ ಮೇರೆಗೆ ಅವರು ಸ್ಥಳೀಯ ದಾನಿಗಳನ್ನು ಸಂಪರ್ಕ ಮಾಡಿ ತಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕಗಳನ್ನು ವಿತರಿಸಿದ ಅವರ ಕಾರ್ಯಕ್ಕೆ ಅಭಿನಂದಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಂಗ, ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದಾರೆ ಹಾಗೂ ನಮ್ಮ
ಸರಕಾರಿ ಶಾಲೆಗೆ ಅತ್ಯಂತ ಬಡ ಮಕ್ಕಳು ಬಂದು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಅವರಿಗೆ ನಮ್ಮ ಶಿಕ್ಷಕರು ಹೇಳಿದಂತೆ ಸರ್ಕಾರದ ವತಿಯಿಂದ ಪಠ್ಯಪುಸ್ತಕಗಳ ಲಭ್ಯವಾಗಿದ್ದರೂ ಕೂಡ ಎಲ್ಲ ಮಕ್ಕಳಿಗೆ ನೋಟು ಪುಸ್ತಕದ ಕೊರತೆ ಕಾಣ್ತದೆ. ಹೆಚ್ಚಿನ ಮಕ್ಕಳಿಗೆ ಮನೆಯಲ್ಲಿ ಅದನ್ನು ಒದಗಿಸುವ ಶಕ್ತಿ ಇರುವುದಿಲ್ಲ. ಆದ್ದರಿಂದ ನಾವು ನೌಫಲ್ ಹಾಗೂ ಜಕ್ರಿಯಾ ಅವರನ್ನು ಕೇಳಿಕೊಂಡಾಗ ಅವರು ದಾನಿಗಳನ್ನು ಹುಡುಕಿ ನಮ್ಮ ಶಾಲೆಗೆ ನೋಟು ಪುಸ್ತಕವನ್ನು ಒದಗಿಸುವ ಕಾರ್ಯವನ್ನು ನಡೆಸಿದ್ದಾರೆ. ಹಾಗೆಯೇ ನಮ್ಮ ಕಡಂಗ ಗ್ರಾಮದ ಸಬೀರ್ ಹಾಗೂ ಅವರ ತಂದೆಯವರ ಅಬ್ದುಲ್ ಹಾಜಿ ಅವರು ಕೂಡ ಬಂದು ಶಾಲೆಗೆ ಮಕ್ಕಳಿಗೆ ಕಾಪಿ ರೈಟಿಂಗ್ ಆಗಲಿ ನೋಟು ಪುಸ್ತಕಗಳನ್ನಾಗಲಿ ಒದಗಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಇವರ ಈ ಒಂದು ದಾನ ಮುಂದಿನ ನಮ್ಮ ಶಾಲೆಗೆ ದಾನವನ್ನು ಒದಗಿಸಲಿಕ್ಕೆ ಬೇರೆಯವರಿಗೆ ಪ್ರೇರಣೆಯಾಗಲಿದೆ ಅಂತ ಹೇಳ್ತಾ ನಾನು ಅವರಿಗೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮತ್ತೋರ್ವ ಶಿಕ್ಷಕಿ ವತ್ಸಲ ಮಾತನಾಡಿ, ವಿದ್ಯಾರ್ಥಿಗಳ ಯಶಸ್ಸಿಗೆ ದಾನಿಗಳ ಸಹಕಾರ ಅಗತ್ಯ ಹಾಗೂ ದಾನಿಗಳ ಸಹಾಯ ಸದಾ ಹೀಗೆ ಇರಲಿ ಎಂದರು. 2ನೇ ಸಾಲಿನ ಪಠ್ಯ ಪುಸ್ತಕಗಳು ನಮಗೆ ಶಾಲೆಗೆ ಇಲಾಖಾ ವತಿಯಿಂದ ವಿತರಣೆ ಆಯಿತು. ಅದಕ್ಕೆ ಸಂಬಂಧಿಸಿದಂತೆ ನೋಟು ಪುಸ್ತಕಗಳ ಅವಶ್ಯಕತೆ ನನಗೆ ತುಂಬ ಇದ್ದುದರಿಂದ ಕೆಲವು ದಾನಿಗಳನ್ನು ಹುಡುಕಿ ಅವರೊಂದಿಗೆ ಮಾತುಕತೆ ನಡೆಸಿದಾಗ ಮನಪೂರ್ವಕವಾಗಿ ಕಡಂಗ ಗ್ರಾಮದ ಸಬೀಲ್ರವರು ತಂದೆ ಅಬ್ದುಲ್ ಹಾಜಿ ಅಂತಕ್ಕಂಥವರು, ಜಕ್ರಿಯಾ ಹಾಗೂ ನೌಫಲ್ ಇವರುಗಳು ಮುಂದೆ ಬಂದು ನಮ್ಮ ಶಾಲಾ ಮಕ್ಕಳಿಗೆ ಮುಂದಿನ ವರ್ಷದ ಮುಂದಿನ ಭವಿಷ್ಯಕ್ಕಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಅಷ್ಟು ನೋಟು ಪುಸ್ತಕಗಳನ್ನು ದಾನಿಗಳ ರೂಪದಲ್ಲಿ ನೀಡಿರ್ತಾರೆ. ಅವರೆಲ್ಲರಿಗೂ ಕೂಡ ನಮ್ಮ SDMC ವತಿಯಿಂದ, ನಮ್ಮ ಶಾಲಾ ವತಿಯಿಂದ, ಶಿಕ್ಷಕರ ವತಿಯಿಂದ ಹಾಗೂ ಪುಟಾಣಿ ಮಕ್ಕಳ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ಧನ್ಯವಾದಗಳು. ಈ ಸಂದರ್ಭ ಸಮಾಜ ಸೇವಕರಾದ ಜಕ್ರಿಯಾ ಮತ್ತು ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಮ್ಮ ಈ ಒಂದು ಕಡಂಗ ಗ್ರಾಮದ ಸ್ಥಳೀಯ ಸರ್ಕಾರಿ ಶಾಲೆಗೆ ಪಠ್ಯಪುಸ್ತಕಗಳು ಸರ್ಕಾರದ ವತಿಯಿಂದ ಒದಗಿಸುವುದು, ನೋಟ್ಬುಕ್ಕಿನ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿಯ ಮುಖ್ಯೋಪಾಧ್ಯಾಯರು ಕಾಲ್ ಮಾಡಿ, ನಿಮ್ಮ ಊರಿನಿಂದ ಸಹಾಯ ಮಾಡುವವರು ಯಾರಾಗಿದ್ದರೆ ನಮ್ಮ ಶಾಲೆಗೊಂದು ನೋಟ್ ಪುಸ್ತಕದ ವ್ಯವಸ್ಥೆ ಇರಬೇಕು ಅಂತ ಹೇಳುವಾಗ ನಾವು ಜಕ್ಕಿಯ ಜೊತೆ ಮಾತಾಡಿದಾಗ ಒಂದೇ ಒಂದು ಮೆಸೇಜ್ ಸಬೀಲ್ರವರಿಗೆ ಕಳಿಸಿದ್ದು, ನೀವು ಶಾಲೆಗೊಂದು ಪುಸ್ತಕ ಕೊಡಲಿಕ್ಕೆ ಆಗ್ತದೆ ಅಂತ. ನಾನೇ ಎಲ್ಲ ಪುಸ್ತಕವನ್ನು ನೀಡ್ತೀನಿ ಅಂತ. ಮೇಡಮರು ಮೊದಲು 300 ಪುಸ್ತಕಗಳು ಸಾಕು ಅಂತ ಹೇಳಿದರು. ಮತ್ತು ಅದರ ಲೆಕ್ಕ ಎಲ್ಲ ನೋಡುವಾಗ 650 ಪುಸ್ತಕಗಳ ಅವಶ್ಯಕತೆ ಇರುವಾಗ ಯಾವುದೇ ತೊಂದರೆ ಇಲ್ಲ, ನಾನೇ ನೀಡ್ತೇನೆ ಅಂತೇಳಿ ಒಂದೇ ಮಾತಿನಲ್ಲಿ ಒಪ್ಪಿ ಒಂದೇ ದಿನದಲ್ಲಿ ಒಂದು ಪಠ್ಯಪುಸ್ತಕ ನೋಟು ವಿತರಣೆ ಇಲ್ಲಿ ಮಾಡಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿಯೂ ನಮ್ಮ ಶಾಲೆ ಪರವಾಗಿಯೂ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನನ್ನೊಂದಿಗೆ ಕೈ ಜೋಡಿಸಿದ ವ್ಯಕ್ತಿಯವರಿಗೂ ಸಹ ನಮ್ಮ ವೈಯಕ್ತಿಕ ಪರವಾಗಿಯೂ ಶಾಲೆ ಪರವಾಗಿಯೂ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ಅನೇಕ ವಿದ್ಯಾರ್ಥಿಗಳು ಕನಸು ನನಸು ಮಾಡಲು ಹರಸಾಹಸ ಪಡ್ತಾರೆ. ಓದು ಬರಹ ಬಂದರೆ ಸಾಲದು, ಗುರಿ ಹೊಂದಲು ಛಲ ಮತ್ತು ಕಠಿಣ ಶ್ರಮ ಮುಖ್ಯ ಅಂತ ಕಾಲೇಜು ಶಿಕ್ಷಣ ವಿಭಾಗ ಬೆಂಗಳೂರು ಮಂಗಳೂರು ವಲಯದ ಉಪನಿರ್ದೇಶಕರಾದ ಪ್ರೊಫೆಸರ್ KR ಕವಿತಾ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಾವೇರಿ ಕಾಲೇಜು ವಿರಾಜಪೇಟೆ ಮತ್ತು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘ ಕಾವೇರಿ ಕಾಲೇಜು ಜಂಟಿ ಆಶ್ರಯದಲ್ಲಿ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಪ್ರೊಫೆಸರ್ ಕವಿತಾ, ಕಾಲೇಜು ಶಿಕ್ಷಣ ಎಂದರೆ ಕೇವಲ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ ವಿಭಾಗದಲ್ಲಿ ಅಡಕವಾಗಿರುವ ಪುಸ್ತಕ ವಿಷಯವನ್ನು ಗ್ರಹಿಸಿ ಪರೀಕ್ಷೆ ಬರೆದು ಉತ್ತೀರ್ಣರಾಗುವುದು ಅಂತ ಭಾವಿಸುವುದು ತಪ್ಪು. ಕಾಲೇಜು ಶಿಕ್ಷಣದ ಜೊತೆಗೆ ಬಾಹ್ಯವಾಗಿ ಗ್ರಹಿಸುವ ವಿಷಯ, ಸಂಗ್ರಹಿಸುವ ವಿಷಯದ ಬಗ್ಗೆ ಜ್ಞಾನ ಹೊಂದುವುದು ಮುಖ್ಯ ಎಂದರು. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ, ದಿವ್ಯ ಗಣಪತಿ, ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. You all have a dream. And so how is that you are going to achieve your dream? Is it just enough? How do you mold your personality? Because that is in your hands. My dear young students, you must remember today that you are responsible for your lives and you are the architect of your life. We may give you n number of programs. We may organize different levels of trainings for you.
But finally, it is you who are going to be responsible for yourselves. And look at the world that we are in today. When you enter into this institution, by the time you come out, there are a lot of changes around the world. We were just discussing in Principal's chamber that there is artificial intelligence, then you have machine learning, you have what not that is happening outside in the world. ಮಣಿಪಾಲ್ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮಣಿಪಾಲ್ನ ಸಹವರ್ತಿ ಪ್ರೊಫೆಸರ್ ಡಾಕ್ಟರ್ ಬಾಲಕೃಷ್ಣ ಎಸ್ ಮದ್ದೋಡಿ, ವಿರಾಜಪೇಟೆಯ ಮುಖ್ಯಾಧಿಕಾರಿ PK ನಾಚಪ್ಪ ಅವರು ಈ ಸಂದರ್ಭ ಮಾತನಾಡಿದರು. ಪ್ರಾಂಶುಪಾಲರಾದ ಡಾಕ್ಟರ್ KG ವೀಣಾ ಅವರು 2025-26ನೇ ಸಾಲಿನ ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಮತ್ತು ಕಾಲೇಜಿನ ಸಾಧನೆಯ ಅವಲೋಕನದ ವಾರ್ಷಿಕ ವರದಿಯನ್ನು ಸಭೆಯ ಮುಂದಿಟ್ಟರು. ನಮಗೆ ಛಲ ಅನ್ನೋದಿರಬೇಕು, ಮೀನ್ಸ್ ಗ್ರಿಡ್, ಆ ಛಲ ಉತ್ಸಾಹ ಇರಬೇಕು ನಿಮಗೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ, ಅವರು ರಿಸರ್ಚ್ ಮಾಡಿ, ಯಾರೋ ಅವ್ರು ರಿಸರ್ಚ್ ಮಾಡಿ ಇದನ್ನು ಕಂಡುಹಿಡಿದಿದ್ದು, ಇದನ್ನು ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವಮಾನದಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ 100% ವಿಲ್ ಬಿ ವೆರಿ ಸಕ್ಸಸ್ಫುಲ್. And same thing, one more guest Nachappa was telling about the cleanliness. That's most important. See, cleanliness, ನಮ್ಮಿಂದ ಬರಬೇಕು, ಮಕ್ಕಳಿಂದ. ಇಲ್ಲಿ ಕಾಲೇಜ್ ಪ್ರಮಿಸಸ್ ಅಲ್ಲಿ ಏನೋ ಒಂದು ಪ್ಲಾಸ್ಟಿಕ್ ಬಿತ್ತು, ಅದನ್ನ ಇಟ್ಕೊಂಡು ಡಸ್ಟ್ಬಿನ್ ಹಾಕೋದು. ಹೌದು, ಅವ್ನು ಯಾಕೆ ಹಾಕಲಿಲ್ಲ, ನಾನು ಯಾಕೆ ಹಾಕ್ಬೇಕು, ಇಂಥ ಒಂದು ಮನೋಭಾವ ಇರಬಾರ್ದು ನಮಗೆ. ಹೌದು, ಅಲ್ಲಿ ಟೌನಲ್ಲಿ ಕಂಡ್ರು ಅವ್ರು ಯಾರೋ ಹಾಕಿದ್ದಾರೆ, ಬಿಕಾಸ್ ದಿಸ್ ಇಸ್ ಅ ವೆರಿ ಟೂರಿಸ್ಟ್ ಪ್ಲೇಸ್. ವಿ ಆಲ್ ಸಿ ದಟ್ ಪೀಪಲ್ ಥ್ರೋ ಔಟ್ ಆಫ್ ದ ಕಾರ್ ಬಾಟಲ್ಸ್ ಅಂಡ್ ಆಲ್ ದಟ್. ಓಕೆ, ಲೆಟ್ ಮಿ ಪಿಕ್ ಇಟ್, ಐ ಹ್ಯಾವ್ ಡನ್ ಇಟ್. ನಾವು ಪಿಕ್ ಮಾಡೋಣ. ಸೊ ಒನ್ ಪರ್ಸನ್ ನಮ್ಮ ಮನಸ್ಸಲ್ಲಿ ನೀವು ನೋಡಿದವರು ಹುಚ್ಚು ಇರ್ಬೋದು ಅಂದರೆ, ಆದರೆ ನಿಮ್ಮ ಎನ್ವಿರಾನ್ಮೆಂಟ್, ಬಿಕಾಸ್ ಬಾಲಕೃಷ್ಣ ಸರ್ ಟೋಲ್ಡ್, ವಿ ಆರ್ ಆಲ್ born in a nice place. We are very lucky to be here. And they are not that. Because our oxygen level ಅಷ್ಟು ಚೆನ್ನಾಗಿದೆ. ನಾವು ಒಬ್ರು ಹೇಳಿದ್ರು ತುಂಬ ಇಂಟೆಲಿಜೆಂಟ್ ಇರ್ತಾರೆ ಅಂತೇಳಿ, ಅಂದರೆ ಈ ಆಕ್ಸಿಜನ್. ಹೌದು, ನಮ್ಮ ಕಾಲೇಜ್ ಮಕ್ಕಳು ಎಲ್ಲಿ ಹೋದ್ರು, ಡಿಗ್ರಿ ಮುಗಿಸ್ಕೊಂಡು ಅವ್ರು ಏನೋ ಕೆಲಸಕ್ಕೆ ಹೋದ್ರು, ಅಲ್ಲಿ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದೇ ಇದೆ ಅವರಿಗೆ. ಐ ಹ್ಯಾವ್ ಸೀನ್ ಲಾಟ್ ಆಫ್ ಪ್ಲೇಸಸ್, ಕಾವೇರಿ ಇನ್ಸ್ಟಿಟ್ಯೂಷನಲ್ಲಿ ಓದಿದ ಮಕ್ಕಳು. ನಾನು ಇವತ್ತು ಯೋಚನೆ ಮಾಡಿದ್ರೆ ಇವ್ರ ಮಾತಲ್ಲಿ ಗೊತ್ತಾಯ್ತು ನನಗೆ. ಹೌದು, ಮೋಸ್ಟ್ಲಿ ಆಲ್ 3 years ಮೀನ್ಸ್ ಫ್ರಮ್ 21 years ನಾವು ಒಂದು ಒಳ್ಳೆ ಆಕ್ಸಿಜನ್ ಲೆವೆಲ್ ಇದಕ್ಕೋಸ್ಕರ ನಮಗೆ ಈ ಬುದ್ಧಿವಂತಿಕೆ ಬಂತು ಅಂತ. ಸೊ ಟುಡೇ, ಬಿಕಾಸ್ ದೇ ಆರ್ ಆಲ್ ಸೈಂಟಿಸ್ಟ್ ಲೈಕ್ ದೇ ವರ್ ಟಾಕಿಂಗ್, ಆ್ಯಂಡ್ ದೆನ್ ಐ ಕೇಮ್ ಟು ನೋ ದಟ್ fine, we are all healthy, we are all very intelligent because of this oxygen level. I request all the students to get a aim. ನಿಮ್ಮ ಒಂದು ದೃಢ ನಿರ್ಧಾರ ಇರಬೇಕು, ನೀವು ನಾನು ಇಂಥದಕ್ಕೆ ಹೋಗ್ತೀನಿ ಅಂತ. ಇಲ್ಲದ್ರೆ ನೀವು ಯಾವತ್ತೂ ಏನೂ ಅಚೀವ್ ಮಾಡೋಕ್ಕಾಗಲ್ಲ. An highly competitive world. The college offers a nurturing, learning-centric atmosphere enriched with modern infrastructure, innovative learning opportunities, and a wide range of co-curricular and extracurricular activities that foster holistic development and academic excellence. With a strong emphasis on value-based education, Haveri College Virajpet continues to inspire students to become responsible citizens, confident leaders, and accomplished individuals. We are proud to share that the college was re-accredited by NAC with prestigious B+ grade in 2023 as testament to our unwavering commitment to quality education and continuous improvement. ತೆಗೆದಂಥ ಏನು ಮೆಡಿಸಿನ್ ಇದೆ, ಅದು ಆ ಪ್ರಕೃತಿಯಲ್ಲಿರುವಂಥದ್ದನ್ನ ನಮ್ಮ ಮನುಷ್ಯನಿಗೆ ಔಷಧವಾಗಿ ಮಾಡಿಬಿಟ್ಟಿದೆ. ದಿಸ್ ಈಸ್ ದ ರಿಚ್ನೆಸ್ ಆಫ್ ದ ಪ್ಲೇಸ್ ವೇರ್ ವಿ ಆರ್ ಸ್ಟ್ಯಾಂಡಿಂಗ್. Have you learned all these things in this college life? No, because it's not in our curriculum. Because we were focused only to talk, only to learn, only to teach of the curriculum itself. Professor Kavita Madam told you, there is a portal called as Swayam from the AICTE and UGC. There is a portal called as Coursera. It is free of cost. I have done 50 courses in Coursera with the government authorized certificate with me. How many of you completed? You should have it. You should explore it. That is the advantage of the technology. That is the advantage of the artificial intelligence. That is the advantage of the machine learning which has created and is on your door.
ನಮ್ಮ ತಂದೆ ತಾಯಿಗಳಿಗೆ ಕೇಳಿದ್ರೆ ನನಗೆ ತುಂಬಾ ಜಾಬ್ ಇತ್ತವಾಗ ನಾನು ಹೋಗಿಲ್ಲ ಅಂತ. ನಮ್ಮ ಹಿರಿಯರನ್ನು ಕೇಳಿದ್ರೆ ನಮಗೆ ಒಂದು ಜಾಬಿನ ಅವಾಗ ಇತ್ತು, ನಮ್ಮ ಮುಂದೆ ಇತ್ತು, ನಾವು ತೆಗೆದುಕೊಂಡಿವಿ ಅಂತ. ಕಾವೇರಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಕೆಪಿ ಬೋಪಣ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. Best student in sports final year, final BCom Rishi Somanna HR. Thank you, ma'am. Miss MT Nandini. ಕೊಡಗು ಚಾನಲ್ ನ್ಯೂಸ್ ಕಿಶೋರ್ ಕುಮಾರ್ ಶೆಟ್ಟಿ.